ನಾರಾಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಗುರುಪಾದಪ್ಪ ನಗಮಾರಪಳ್ಳಿ ಅವರ ಒಂದು ಕನಸಿನ ಕೂಸು. ಈ ಭಾಗದ ರೈತರು ಕೂಡ ಕಬ್ಬು ಬೆಳಿಬೇಕು, ಉತ್ತಮ ರೀತಿಯಲ್ಲಿ ಅವರಿಗೆ ದರ ಸಿಗಬೇಕು ಮತ್ತು ಈ ಭಾಗದ ರೈತರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಉದ್ದೇಶದಿಂದ ಆ ಕಾರ್ಖಾನೆಯನ್ನ ಸ್ಥಾಪಿಸಿದ್ರು. ಅದಕ್ಕಾಗಿ ಆ ಕಾರ್ಖಾನೆ ಕೂಡ ಒಳ್ಳೆ ರೀತಿ ಕೆಲಸ ಮಾಡ್ತಿತ್ತು. ಪಾಪ ಅವ್ರು ಜೀವಂತ ಇರೋ ತನಕ ಸಾಕಷ್ಟು ಒಳ್ಳೆ ರೀತಿ ನಡ್ಕೊಂಡು ಹೋಯ್ತು. ಆಮೇಲೆ ಉಮಾಕಾಂತ್ ನಾಗಮಾರಪಳ್ಳಿ ಅವರು ಕೂಡ ಒಳ್ಳೆ ರೀತಿ ನಡೆಸಿದ್ರು. ಈಗ ಸ್ವಲ್ಪ ಸಾಲ ಸಾಲದಲ್ಲಿ ಇದೆ, ಅದು ಬೇರೆ ವಿಷಯ. ಆದ್ರೆ ಈ ಭಾಗದ ಏನು ಔರಾದ್ನ ಸುತ್ತಮುತ್ತ, ಬೀದರ್ನ ಸುತ್ತಮುತ್ತ ಒಂದಿಷ್ಟು ರೈತರಿಗೆ ಆ ಕಾರ್ಖಾನೆಯಿಂದ ಸಾಕಷ್ಟು ಉದ್ಧಾರ ಆಗಿದೆ. ಕಾರ್ಖಾನೆಯಲ್ಲಿ ನೌಕರಿಗಳು ಸಿಕ್ಕಿದೆ. ಆ ಕಾರ್ಖಾನೆಯಿಂದ ಸಾವಿರಾರು ಕುಟುಂಬಗಳು ಸಂತೋಷದಿಂದ ಬದುಕ್ತಾ ಇದೆ. ಅವೆಲ್ಲದಕ್ಕೂ ಕೂಡ ಗುರುಪಾದಪ್ಪ ನಗಮಾರಪಳ್ಳಿ ಅವರ ಕೊಡುಗೆ ಸಾಕಷ್ಟಿದೆ. ಅವರ ಕೊಡುಗೆ ಮತ್ತು ಅವ್ರು ಮಾಡಿದಂತ ಕಾರ್ಯಗಳನ್ನ ಇಂದಿಗೂ ಕೂಡ ಜನರು ಮನಸ್ಸಿನಲ್ಲಿಟ್ಕೊಂಡು, ರೈತರು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಹಿತಕ್ಕಾಗಿ ಕೆಲಸ ಮಾಡಿದಂತಹ ಗುರುಪಾದಪ್ಪ ನಗಮಾರಪಳ್ಳಿಯವರ ಮಗ ಸೂರ್ಯಕಾಂತ್ ನಗಮಾರಪಳ್ಳಿ JDS ಅನ್ನ ಬೆಂಬಲಿತ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅವ್ರ ಎಲ್ಲರ ಕೈಯನ್ನ ರೈತರು ಹಿಡಿದಿದ್ದಾರೆ. ಸಾಕಷ್ಟು ಬಂಪರ್ ಮೆಜಾರಿಟಿಯೊಂದಿಗೆ ಅಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಈ ಮೂಲಕ ರೈತರು ನಾವು JDS ಜೊತೆಗೆ ಇದೀವಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ.